ನಮಸ್ಕಾರ. ನಾನು ಶಿವಕುಮಾರ್. ಸೊ ಯೂನಿಟ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟರ್ ಇದು. ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಎಕ್ಸಸೈಸ್ ಕ್ವೆಶನ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದು. ಪ್ರೀವಿಯಸ್ಲಿ LBA ಕ್ವೆಶನ್ಸ್ 61ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಇದು 62nd ಕ್ವೆಶನ್. ದ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್. ಒಂದು ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಇದೆ. ಓಕೆ, ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಅಂದರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಓಕೆ, ಆರ್ 400 ಮೀಟರ್ ಸ್ಕ್ವೇರ್. ಓಕೆ, ಇದ್ರ ಏರಿಯಾ, ಇದ್ರ ಒಳಗಡೆ ಏರಿಯಾ 400 ಮೀಟರ್ ಸ್ಕ್ವೇರ್. ಆ್ಯಂಡ್ ಪೆರಿಮೀಟರ್ ಅಂದರೆ ಸುತ್ತಳತೆ. ಇಲ್ಲಿಂದ ಇದು ಸೈಡ್ನಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದನ್ನ ಲೆಕ್ಕ ಮಾಡಿದಾಗ ಪೆರಿಮೀಟರ್ 80 ಮೀಟರ್ಸ್ ಇದೆ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ದ ಫೀಲ್ಡ್. ಒಂದು ಆಯಾತ್ಕಾರದ ಮೈದಾನದ ವಿಸ್ತೀರ್ಣ ಮತ್ತು ಅದರ ಸುತ್ತಳತೆಗಳ ಕ್ರಮವಾಗಿ, ಅಂದರೆ ರೆಸ್ಪೆಕ್ಟಿವ್ಲಿ ವಿಸ್ತೀರ್ಣ 400 ಮತ್ತು ಸುತ್ತಳತೆ 80 ಮೀಟರ್ ಆಗಿವೆ. ಹಾಗಾದರೆ ಮೈದಾನದ ಉದ್ದವು ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ಸೊ ಈ ಕ್ವೆಶನ್ ಮಾಡೋದಕ್ಕೆ ನಮಗೆ ಒಂದು ವಿಷಯ ಗೊತ್ತಿರಬೇಕು, ಪೆರಿಮೀಟರ್. ಸೊ ನಾವು ಇದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ಸೇ, ಬಟ್ ಇನಿಷಿಯಲಿ ನಮ್ಗೆ ಇಕ್ವೇಷನ್ ಬೇಕಂತಂದರೆ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ನಲ್ಲಿ. ಓಕೆ, 2 ವೇರಿಯೇಬಲ್ಸ್ನಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ತೊಗೊಂಬರೋಣ. ಕ್ಲಿಯರ್? ಸೊ ಪೆರಿಮೀಟರ್. ಓಕೆ, ಸೊ ಲೆಂತ್ ಈಕ್ವಲ್ ಟು ಎಕ್ಸ್ ಮಾಡ್ಕೊಳ್ಳೋಣ, ಬ್ರೆಡ್ತ್ ಈಕ್ವಲ್ ಟು ವೈ ಮಾಡೋಣ. ಓಕೆ ಓಕೆ ಸೊ ಪೆರಿಮೀಟರ್ ಅಂತಂದರೆ 2 ಟೈಮ್ಸ್ ಲೆಂತ್ ಅಂದರೆ ಎಕ್ಸ್ ತೊಗೊಂಡಿದ್ವಿ, ಬ್ರೆಡ್ತ್ ಅಂದರೆ ವೈ. ಸೊ 2 ಸಲ ಲೆಂತ್, ಈ 2 ಲೆಂತು ಆ್ಯಡ್ ಮಾಡಿ, ಆಮೇಲೆ ಇದು 2 ಬ್ರೆತ್ನ ಆ್ಯಡ್ ಮಾಡಿದರೆ ನಮಗೆ ಪೆರಿಮೀಟರ್ ಬರುತ್ತೆ. ಓಕೆ, ಸೊ 2 ಟೈಮ್ಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 80. ಓಕೆ, ಸೊ ಈ 2ನ ಈ ಕಡೆ ಕಳಿಸ್ತಾ ಇದ್ದೀವಿ. ಎಕ್ಸ್ ಪ್ಲಸ್ ವೈ ಇದು ಮಲ್ಟಿಪ್ಲಿಕೇಶನಲ್ಲಿದೆ, ಈ ಕಡೆ ಬಂದಾಗ ಡಿವೈಡ್ 80 ಅಪಾನ್ 2 1s 2. ಸೊ ಈ ವೈನ ಇಲ್ಲೇ ಇಡ್ತೀನಿ. ಈ ಪ್ಲಸ್ ಎಕ್ಸ್ ಈ ಕಡೆ ಹೋದಾಗ 40 ಮೈನಸ್ ಎಕ್ಸ್. ಇದನ್ನು ಯೂಸ್ ಮಾಡೋಣ. ಈಗ ನಮ್ಗೆ ಇನ್ನೊಂದು ಕೊಟ್ಟಿದ್ದಾರೆ, ಏರಿಯಾ ಅಂದರೆ ವಿಸ್ತೀರ್ಣ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆತ್. ಸೊ ನಮ್ಮ ಕೇಸಲ್ಲಿ ಎಕ್ಸ್ ಇಂಟು ವೈ ಈಕ್ವಲ್ ಟು 400 ಮೀಟರ್ಸ್. ಸೊ ಎಕ್ಸ್ ವ್ಯಾಲ್ಯೂ ಅಂತೂ ಇಲ್ಲೇ ಇಡ್ತೀನಿ. ಈ ವೈ ಬದಲಿಗೆ ಇದನ್ನು ಯೂಸ್ ಮಾಡೋಣ. ಸೊ 40 ಮೈನಸ್ ಈಕ್ವಲ್ ಟು 400. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್, ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು 40 ಎಕ್ಸ್ ಇಂಟು ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 400. ಸೊ ಈಗ ಇದು ನೆಗೆಟಿವ್ನಲ್ಲಿದೆ, ಇಲ್ಲಿರೋದು ನೆಗೆಟಿವ್ನಲ್ಲಿದೆ. ಓಕೆ, ಸೊ ಇದನ್ನೆಲ್ಲನೂ ಈ ಕಡೆ ಇದನ್ನು ಮಾಡೋಣ, ಶಿಫ್ಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದಾಗ ಪ್ಲಸ್ ಎಕ್ಸ್ ಸ್ಕ್ವೇರ್, ಈ ಪ್ಲಸ್ 40 ಎಕ್ಸ್ ಈ ಕಡೆ ಬಂದಾಗ ಮೈನಸ್ 40 ಎಕ್ಸ್, ಈ ಪ್ಲಸ್ 400 ಇಲ್ಲೇ ಇದೆ. ಓಕೆ, ಈಕ್ವಲ್ ಟು 0. ಸೊ ನಮ್ಮ ಇಕ್ವೇಷನ್ ಬಂತು. ಸೊ ಇಕ್ವೇಷನ್ ಬಂದಿದೆ. ಮಲ್ಟಿಪ್ಲೈ ಮಾಡಿದಾಗ ನಂಗೆ ಪ್ಲಸ್ 400 ಬರಬೇಕು. ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮೈನಸ್ 40. ಸೊ ಈ ಕೇಸಲ್ಲಿ ನನಗೆ ಎರಡು ಪ್ಲಸ್ ಮತ್ತು ಇಲ್ಲಿ ಮೈನಸ್ ಬರಬೇಕಂತಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 400. ಎರಡು ನಂಬರ್ ತೊಗೊಳ್ಳಿ, 20 ಇಂಟು 20. ಓಕೆ, ಸೊ ಮೈನಸ್ 20 ಸೇಮ್ ಸಿಂಬಲ್ ಇದ್ದರೆ ವ್ಯಾಲ್ಯೂ ಆ್ಯಡ್ ಆಗುತ್ತೆ. 20 ಇಂಟು 20 ಪ್ಲಸ್ 20 ಇಸ್ 40. ಕ್ಲಿಯರ್? ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ 400 ಈಕ್ವಲ್ ಟು 0. ಸೊ ಮಿಡಲ್ ಟರ್ಮ್ ಫ್ಯಾಕ್ಟರೈಸ್ ಆಯಿತು. ಮೈನಸ್ 40 ಅಂತಂದರೆ ಮೈನಸ್ 20.
ಸೊ ಒಂದು ಅಡಿಷನಲ್ ಸ್ಟೆಪ್ ಬರ್ಕೋಬೇಕು. ಎಕ್ಸ್ ಇಂಟು ಎಕ್ಸ್ ಮೈನಸ್ 20 ಇಂಟು ಎಕ್ಸ್. ಇಲ್ಲಿ -20ನ ಸಪ್ರೇಟ್ ಬರ್ಕೋತೀನಿ. -20 ಇಂಟು ಎಕ್ಸ್. ಈ ಪ್ಲಸ್ 400ನ ನಾನು -20 ಇಂಟು -20 ಈ ಥರ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೊ ಕಾಮನ್ ಇಲ್ಲಿ ಎಕ್ಸು ಮತ್ತು ಎಕ್ಸ್, ಇಲ್ಲಿ -20 ಈ -20. ಸೊ ಎಕ್ಸ್ ಕಾಮನ್, ಎಕ್ಸ್ -20 -20 ಹೊರಗಡೆ ತಗೊಳ್ಳೋಣ. ಸೊ ಎಕ್ಸ್ ಈ -20 ಉಳಿಯುತ್ತೆ. ಸೊ ಎಕ್ಸ್ ಈಕ್ವಲ್ ಟು 0. ಎಕ್ಸ್ -20 ಓಕೆ, ಇದು ಎಕ್ಸ್ -20. ಸೊ ಇದೆರಡು, ಇದು ಎಕ್ಸ್ -20 ಈಕ್ವಲ್ ಟು 0. ಎಕ್ಸ್ -20 ಈಕ್ವಲ್ ಟು 0, ಎಕ್ಸ್ -20 ಈಕ್ವಲ್ ಟು 0. ಸೊ ಈ -20 ಈ ಕಡೆ, ಈ -20 ಈ ಕಡೆ. ಈ ಎಕ್ಸ್ ಈಕ್ವಲ್ ಟು 20 ಕ್ಲಿಯರ್. ಆಮೇಲೆ ಈ ಎಕ್ಸ್ ಈಕ್ವಲ್ ಟು ಆನ್ಸರ್ ನಮ್ಮದು. ಆ್ಯಕ್ಚುಲಿ ಇದು ರೆಕ್ಟ್ಯಾಂಗಲ್ ಇಲ್ಲ, ಸ್ಕ್ವೇರ್ ಇದೆ. ಈ ಇದ್ರ ಪ್ರಕಾರ ಎಕ್ಸ್ ಈಕ್ವಲ್ ಟು 20ನ. ಸೊ ವೈ ಈಸ್ ಈಕ್ವಲ್ ಟು 40 ಮೈನಸ್ 20. ಸೊ ವೈ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟುನು 20. ಸೊ ಇದು 20, ಇದು 20. ಆ್ಯಕ್ಚುಲಿ ರೆಕ್ಟ್ಯಾಂಗಲ್ ಇಲ್ಲ, ರೆಕ್ಟ್ಯಾಂಗಲ್ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಸ್ಕ್ವೇರ್. ಕ್ಲಿಯರ್. ಆಲ್ ಸೈಡ್ಸ್ ಈಕ್ವಲ್ ಇದ್ದಾಗ, ಇದು 20 ಇದು 20 ಇದ್ದಾಗ, ಆಲ್ ಸೈಡ್ಸ್ ಈಕ್ವಲ್ ಇದ್ದಾಗ ಸ್ಕ್ವೇರ್ದು ಪ್ರಾಪರ್ಟಿ. ಕ್ಲಿಯರ್. ಥ್ಯಾಂಕ್ ಯು.